ಧರ್ಮಸ್ಥಳ ಇನ್ನೂ 70 ಕಿಲೋಮೀಟರ್ ಇದೆ ಇಲ್ಲಿಂದ. ಸೊ ನಾನು ಮೈಸೂರಿಂದ ಹೊರಟಿದ್ದು ಆ್ಯಂಡ್ ಐ ಆಮ್ ಗೋಯಿಂಗ್ ಸೋಲೋ ಟು ಧರ್ಮಸ್ಥಳ. ಸೊ ರೋಡು ಒಂಥರ ಸಖತ್ ಡೇಂಜರ್ ಇದು. ನಂದು 150cc ಬೈಕು ಆ್ಯಂಡ್ ಇಟ್ಸ್ ಅ ವೆರಿ ಲೈಟ್ ವೇಟ್ ಬೈಕ್. ಸೊ ಹಾಗಾಗಿ ನಾನು ಜಾಸ್ತಿ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಆ್ಯಂಡ್ ನಾನು ನಿಮ್ಗೆ ಇನ್ನೊಂದು ತೋರಿಸ್ಬೇಕು ಅಂತಂದರೆ ನನ್ನ ಹಿಂದ್ಗಡೆ ಟೈರು ಫ್ಲ್ಯಾಟ್ ಇದೆ. ನಾನು ಟೈರ್ ಚೇಂಜ್ ಮಾಡಿಸ್ಬೇಕು ಅಂದ್ಕೊಂಡೆ. ಇನ್ನೂ ಏನಿಲ್ಲ, ಒಂದು 500,000 ಕಿಲೋಮೀಟರ್ ಓಡಿಸ್ಬೋದು ಅಂತ ಅಂದ್ಕೊಂಡೆ ನಾನು ಹೊರಟಿದ್ದು. ಆ್ಯಂಡ್ ಐ ಆಮ್ ಗೋಯಿಂಗ್ ಇನ್ ದ ರಿಸ್ಕ್, ಬಟ್ ಸ್ಟಿಲ್ ಸೋ ಫಾರ್ ಸೋ ಗುಡ್, ನಾಟ್ ಅ ಪ್ರಾಬ್ಲಮ್. ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ನಾನು ಒಂದು ಚೈನ್ ಸ್ಪ್ರೇನೂ ತೊಗೋಬೇಕಿತ್ತು. ಚೈನ್ ಸ್ಪ್ರೇ ತೊಗೊಂಡಿಲ್ಲ. ಮೇ ಬಿ ಧರ್ಮಸ್ಥಳ ಅಲ್ಲಿ ಇಲ್ಲಿ ಏನಾದರೂ ಆಟೋ ಪಾರ್ಟ್ಸು ಅದು ಇದು ಏನಾದರೂ ಸಿಕ್ಕರೆ ಒಂದು ಚೈನ್ ಸ್ಪ್ರೇ ತೊಗೋಬೇಕು. ಚೈನು ಸ್ವಲ್ಪ ಡ್ರೈ ಆಗೋ ಸಿಚುವೇಶನಲ್ಲಿ ಇದೆ. ಓ ಕಾರ್ ಅವರು ಹಂಗೆ ಓವರ್ಟೇಕ್ ಮಾಡ್ತಾ ಇರ್ತಾರೆ ಗ್ಯಾಪ್ ಸಿಕ್ಕಿದ ತಕ್ಷಣ. ಯು ಕ್ಯಾನ್ ಸಿ ಹಿಯರ್ ದೇ ಆರ್ ಆಲ್ವೇಸ್ ಸ್ಟ್ರಗ್ಲಿಂಗ್ ಬಿಹೈಂಡ್ ಸಮ್ ಬಿಗ್ ವೆಹಿಕಲ್ಸ್. ಸೊ ಯಾವಾಗ ಓವರ್ಟೇಕ್ ಮಾಡೋಕ್ಕೆ ಎತ್ಕೊಂಡು ಅಂತ ಬರ್ತಾರೆ ಹೇಳೋಕ್ಕಾಗಲ್ಲ. ವಿ ಹ್ಯಾವ್ ಟು ಗೋ ಸ್ಲೋ. ಆ್ಯಂಡ್ ಇಲ್ಲಿ ಬರ್ದಿದ್ದಾರೆ ಕೂಡ ಗೋ ಸ್ಲೋ ಅಂತ. ಇನ್ನೊಂದು, ನಾನು ಇನ್ನೂ ಸ್ಟೋರೇಜ್ ಸ್ವಲ್ಪ ಎಂಟಿ ಮಾಡಬೇಕಿತ್ತು, ಸ್ಟೋರೇಜ್ ಎಂಟಿ ಮಾಡಲಿಲ್ಲ. That's a small mistake what I have done. Memory card is 128 GB. ಗೊತ್ತಲ್ಲ ನಿಮಗೆ, ಗೋಪ್ರೋಗೆ 128 GB ಫಿಲ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಟಕ್ 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 ಅಂತ ಫಿಲ್ ಮಾಡಿಬಿಡುತ್ತೆ. ನೋಡಿ ಈ ಥರ ಓವರ್ಟೇಕ್ ಮಾಡ್ತಾ ಇರ್ತಾರೆ. ಬಿಗ್ ವೆಹಿಕಲ್ಸ್ ಬಂದುಬಿಟ್ರೆ ಸ್ವಲ್ಪ ಕಷ್ಟನೇ ಇಂಥ ರೋಡಲ್ಲಿ. ಯಾಕಂತಂದರೆ ಆಪೋಸಿಟು ವೆಹಿಕಲ್ಸ್ ಬರ್ತಾನೆ ಇರುತ್ತೆ. ಇಟ್ಸ್ ಅ ಸ್ಮಾಲ್ ರೋಡ್. ಆ್ಯಂಡ್ ಅಲ್ಲಿ ನಾನು ಇನ್ನೂ ಹಿಂದೆ ಬರಬೇಕಾದ್ರೆ ಎಷ್ಟೊಂದು ವೆಹಿಕಲ್ಸ್ ಸ್ಟ್ರಗಲ್ ಮಾಡ್ತಾಯಿದ್ವು ಒಂದು ಆಯಿಲ್ ಟ್ಯಾಂಕರ್ ಹಿಂದೆ. ಸೊ ನಾನು ಗೋಪ್ರೋನ ಮೌಂಟ್ ಮಾಡೋ ಟೈಮ್ಗೆ ಅವರೆಲ್ಲ ಪಾಸ್ ಆಗಿಬಿಟ್ರು ಮುಂದೆ. ದ ಬ್ಯಾಡ್ ಪಾರ್ಟ್ ಆಫ್ ದಿಸ್ ವೆಹಿಕಲ್ ಈಸ್ ಕಂಟ್ರೋಲ್ಗೆ ಸಿಗಲ್ಲ ಗುರು. ತುಂಬ ಲೈಟ್ ವೇಟು. ಒಂಥರ ನೀವು ಲೈಟ್ ವೇಟ್ ಆ್ಯಂಡ್ ಏನಾಗುತ್ತೆ ಅಂತಂದರೆ ಸ್ವಲ್ಪ ಪವರು ಈ ಡೌನಲ್ಲಿ ಸ್ವಲ್ಪ ಪವರ್ ಏನು ಈಸಿಯಾಗಿ ತೊಗೊಂಡ್ಬಿಡುತ್ತೆ. ಸೊ ಕೈಯಿಂದ ಕಿತ್ಕೊಂಡು ಹೋದಂಗೆ ಅನಿಸುತ್ತೆ ನನಗೆ. ಇಟ್ಸ್ ನಾಟ್ ಕಂಪ್ಲೀಟ್ಲಿ ಇನ್ ಮೈ ಹ್ಯಾಂಡ್. ದಿಸ್ ಇಸ್ ಅ ಪ್ರಾಬ್ಲಮ್. ನೋಡಿ, ಏನೋ ವೆಹಿಕಲ್ ಬ್ರೇಕ್ ಡೌನ್ ಆಗಿಬಿಟ್ಟಿದೆ. ಅದು ಅಂಥ ಅಪ್ಪಲ್ಲೇ. ಟಾಟಾ ಸಿಯಾರಾನ ನೋಡೋಕ್ಕೆ ಸಿಗ್ತಾ ಇದೆ ನಿಮಗೆ, ನೋಡ್ಕೊಳ್ಳಿ ಇಲ್ಲೇ. ವೆರಿ ಲೆಸ್ ವೆಹಿಕಲ್ಸ್ ನಾನು ನೋಡಿರೋದು. ಒಂದು ಹೊಸ ವೆಹಿಕಲ್ ಲಾಂಚ್ ಆದಮೇಲೆ ಇಷ್ಟು ಕಡಿಮೆ ನೋಡ್ತಾ ಇದ್ದೀನಿ. ಇನಿಷಿಯಲಿ ಅದರದ್ದು ಹೈಪ್ ತುಂಬ ಸಕ್ಕದಾಗಿತ್ತು, ಹಾಗೆ ಹಿಂಗೆ ಸಿಯಾರ ಅದು ಇದು ಅಂತ. ಬಟ್ ಅದಾದಮೇಲೆ ಯಾಕೋ ಒಂಥರ ನನಗೆ ವೆಹಿಕಲ್ಸ್ ಅಷ್ಟು ಕಾಣಿಸ್ತಾ ಇಲ್ಲ. ಐ ಹಾರ್ಡ್ಲಿ ಸೀನ್ ಫ್ಯೂ ವೆಹಿಕಲ್ಸ್. ಒಣ ಓವರ್ಟೇಕ್ ಮಾಡಲಾ ಬೇಡ, ಮಾಡ್ಕೊಂಡೇ ಬಿಡ್ತೀನಿ. ಖಾಲಿ ಇದೆ. ಬಗ್ಗಿ ನೋಡ್ಕೊಂಡು ಓಡಿಸ್ತಾನೆ. ನೋಡಿ ಇವ್ರ ಜೀವನ ಹಿಂಗಿರುತ್ತೆ ಅಂತಂದರೆ ದರ್ ಇಸ್ ಸೋ ಮಚ್ ಆಫ್ ರಿಸ್ಕ್. ಅವ್ರ ಲೈಫು ರಿಸ್ಕಲ್ಲಿದೆ ಆ್ಯಂಡ್ ಇನ್ನೊಬ್ರ ಲೈಫು ರಿಸ್ಕಲ್ಲಿರುತ್ತೆ ಅಂತ ಸಿಚುವೇಷನಲ್ಲಿ. ಈ ಥರ ಟರ್ನ್ ತೊಗೊಳೋದ್ರಲ್ಲಿ ಮಜಾ ಇದೆ. ಬಟ್ ಹಾಗೆ ಸ್ವಲ್ಪ ಸ್ಲೈಟಾಗಿ ಭಯನೂ ಇದೆ. ಬಟ್ ರಿಯಲಿ ಗ್ರೇಟ್ ಈ ಟ್ರಕ್ ಅವ್ರಿಗೆ. ಇದೇನು ಅಂಥ ದೊಡ್ಡ ಘಾಟ್ ಅಲ್ಲ, ಬಟ್ ಸ್ಟಿಲ್ ನಾನು ನೋಡಿದ್ದೀನಿ ಎಂತೆಂಥ ದೊಡ್ಡ ಘಾಟಲ್ಲಿ ಹಿಂಗೆಲ್ಲ ಆ ಮೊಮೆಂಟಮ್ನ ಮೇಂಟೈನ್ ಮಾಡಿಕೊಂಡು ವೆಹಿಕಲ್ದು ಅಷ್ಟೊಂದು ಲೋಡ್ ಇರುತ್ತೆ. ಅದೇ ಮೊಮೆಂಟಮಲ್ಲಿ ಹತ್ತಿಸ್ಬೇಕು, ಇಳಿಸೋರ್ದು ಇನ್ನೂ ಭಾರಿ ಕಷ್ಟ. ರಿಯಲಿ ಗ್ರೇಟ್. ನಾವು ಬೈಕಲ್ಲೇ ಎಷ್ಟೊಂದು ಕಂಪ್ಲೇಂಟ್ಸ್ ಮಾಡ್ತೀವಿ, ಇದಿದೆ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ. ಸೊ ಅವರು ಇನ್ನು ಎಷ್ಟು ಕಷ್ಟಪಟ್ಟಿರಬಾರ್ದು. ನಾನು ವೆಹಿಕಲ್ದು ಪೊಸಿಷನ್ ಹೆಂಗಿದೆ ಅಂತಂದರೆ ನಾನು ಸ್ವಲ್ಪ ಮುಂದೆ ಲೀನ್ ಆಗಬೇಕು. ಸೊ ದಟ್ ಈಸ್ ಅ ಪ್ರಾಬ್ಲಮ್. ನಾನು ಈ ವೆಹಿಕಲ್ ಹಿಂದೆ ಸಸ್ಪೆನ್ಷನ್ನ ಹೈಟ್ ಮಾಡಿಸಿದ್ದೀನಿ, ಹಾಗಾಗಿ ನಾನು ಮುಂದೆ ಲೀನ್ ಮಾಡೋ ಪರಿಸ್ಥಿತಿ ಬರ್ತಾಯಿದೆ. ಸೊ ಮುಂದೆ ಲೀನ್ ಮಾಡೋದ್ರಿಂದ ಬ್ರೇಕಿಂಗಲ್ಲಿ ನನಗೆ ಭಾರಿ ಹಿಂಸೆ ಆಗುತ್ತೆ. ಕೈ ಮೇಲೆ ಫುಲ್ ಒಂಥರ ಭಾರ. ಇಟ್ಸ್ ಲೈಕ್ ಸಮಥಿಂಗ್ R15 ನೋಡಿದಿರಲ್ವ ನೀವು, ಹೆಂಗೆ ಮುಂದೆ ಬಕ್ಕೊಂಡಿರ್ತಾರಲ್ಲ ಅದೇ ಥರ ನನಗೆ ಫೀಲ್ ಆಗುತ್ತೆ. ಕೈ ಮೇಲೇ ಜಾಸ್ತಿ ಭಾರ. ಆ್ಯಂಡ್ ಈ ಕೈ ಆಪ್ರೇಷನ್ ಬೇರೆ ಆಗಿದೆ. ಅಷ್ಟಾಗಿ ನನಗೆ ಇದು ನಾರ್ಮಲ್ ನಮ್ಮ ಹ್ಯಾಂಡ್ ಏನಿರುತ್ತೆ ಬ್ರಿಸ್ಟು ಆ ಥರ ನನಗೆ ಇದು ಅನ್ಸೋದೇ ಇಲ್ಲ. ಯಾವಾಗಲೂ ಅನ್ಕಂಫರ್ಟೇಬಲ್ ಇರುತ್ತೆ. ಬಿಕಾಸ್ ಆಪ್ರೇಷನ್ ಆದಾಗಿಂದ ಅವಾಗ ಇದು ನನಗೆ ಫ್ರೀಸ್ ಆಗಿಬಿಡುತ್ತೆ. ಹಿಂಗೆ ಹಿಡ್ಕೊಂಡಿರ್ತೀನಿ ಅಂತಂದರೆ ಸ್ವಲ್ಪ ಚಳಿಗಾಲದಲ್ಲಿ ಏನಾದರೂ ಕಂಪ್ಲೀಟ್ಲಿ ಹ್ಯಾಂಡ್ ಫ್ರೀಸ್ ಆಗಿಬಿಡುತ್ತೆ. ಅವಾಗ ನಾನು ಈ ಥರ ಎಕ್ಸಸೈಸ್ ಮಾಡ್ತಾ ಇರಬೇಕು, ಮತ್ತು ಫ್ರೀ ಆಗುತ್ತೆ. ಧರ್ಮಸ್ಥಳ ಇನ್ನೂ ನನಗೆ ಅಲ್ಲಿ ಹಿಂದೆ ತೋರಿಸಿರೋ ಬೋರ್ಡ್ ಪ್ರಕಾರ ಇಟ್ ವಾಸ್ ಆಲ್ಮೋಸ್ಟ್ 70 ಕಿಲೋಮೀಟರ್ಸ್. ಇವಾಗ ಐ ಥಿಂಕ್ ನಾನು ಏನಾದರೂ ಒಂದು 5 to 10 ಕಿಲೋಮೀಟರ್ಸ್ ಆದರೂ ಬಂದಿದ್ದೀನಿ ಆ ಬೋರ್ಡ್ ಆದಮೇಲೆ. ಸೊ ಒಬ್ಬನೇನೋ ಧರ್ಮಸ್ಥಳಕ್ಕೆ ಹೊರಟ್ಬಿಟ್ಟಿದ್ದೀನಿ. ಬಟ್ ನನಗೆ ಒಂದು ಸ್ಮಾಲ್ ಕ್ವಶನ್ ಏನು ಕಾಡ್ತಾ ಇದೆ ಅಂತಂದರೆ, ಒಬ್ಬನಿಗೆ ರೂಮ್ಸ್ ಎಲ್ಲಾದರೂ ಕೊಡ್ತಾರಾ? ಐ ಥಿಂಕ್ ಟೆಂಪಲಲ್ಲಿ ನನಗೆ ರೂಮ್ ಸಿಗೋಲ್ಲ ಅನ್ಕೋತೀನಿ. ನಾನು ಆಚೆನೇ ಮಾಡ್ಕೋಬೇಕು. ಆಚೆನೂ ಕೊಡ್ತಾರಾ ಇಲ್ವೋ ಅನ್ನೋದು ಒಂದು ಡೌಟ್ ಕಾಡ್ತಾ ಇದೆ ನನಗೆ. ಸೊ ನೋಡೋಣ.
ಹಂಗೇನಾದರೂ ನನಗೆ ಒಬ್ಬನೇ ಕೊಡೋಕ್ಕಾಗಲ್ಲ ಅಂತ ಏನಾದರೂ ಅಂದರೆ ಯೂಟ್ಯೂಬ್ ತೋರಿಸ್ಬಿಡ್ತೀನಿ. ಐ ಆಮ್ ಯೂಟ್ಯೂಬ್ ಬ್ಲಾಗರ್, ಈ ಥರ ಸೋಲೋ ರೈಡ್ ಮಾಡ್ತಾ ಇರ್ತೀನಿ. ಸೋಲೋ ಬಂದುಬಿಟ್ಟಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ, ಕೊಡಿ ರೂಮ್ನ ಅಂತ ಕೇಳ್ಕೊಬೇಕಷ್ಟೇ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ನಾನು ವೀಕ್ ಡೇಸಲ್ಲಿ ಬಂದಿದ್ದೀನಿ. ಇವತ್ತು ಬುಧವಾರ, ಟ್ರಾಫಿಕ್ ತುಂಬ ಕಡಿಮೆ ಇದೆ. ನೀವು ನೋಡ್ಬೋದು ವೆಹಿಕಲ್ಸ್, ನಾನು ಹೋಗೋ ಸೈಡ್ಗೆ ವೆಹಿಕಲ್ಸ್ ತುಂಬ ಕಡಿಮೆ ಇದೆ. ಆ್ಯಂಡ್ ಆ ಕಡೆ ಸೈಡ್ ಬರೋದನ್ನು ತುಂಬ ವೆಹಿಕಲ್ಸ್ ಕಡಿಮೆನೇ ಇದೆ. ನೀವೇನಾದರೂ ವೀಕೆಂಡ್ಸ್ ಬಂದುಬಿಟ್ರೆ ಇಲ್ಲಿ ಸಾಲುಗಟ್ಟಲೆ ಒಳ್ಳೆ ಇರುವೆ ಹೊಂಟಂಗೆ ಹೋಗ್ತಾ ಇರುತ್ತೆ. ಬಟ್ ಇವಾಗ ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಆ್ಯಂಡ್ ಹೋಪ್ಸು ಟೆಂಪಲಲ್ಲೂ ಕೂಡ ಕಂಪ್ಲೀಟ್ಲಿ ಫ್ರೀಯಾಗಿ ಈ ಥರ ಸರ ಅಂತ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋ ಥರ ಇರುತ್ತೆ ಅನ್ಕೋತೀನಿ. ಓ ನೋಡಿ ಹಿಂಗೆ ಇಳಿಸ್ತವನೆ ಅಣ್ಣ ನಿಧಾನಕ್ಕೆ. ಸೊ ನಮಗೆ ಯಾವ ವೆಹಿಕಲ್ ಇಲ್ಲ ಅಂತಂದರೆ ಹೋಗ್ತಾ ಇರಬೇಕು ಈ ಥರ. ಓ ಮೈ ಗಾಡ್, ಈ ಘಾಟಲ್ಲಿ ಓಡಿಸೋದೇ ಒಂಥರ ಥ್ರಿಲ್ಲಿಂಗ್ ಅಂದ್ಕೊಳ್ಳಿ. ಬಟ್ ಗಾಡಿ ಚೆನ್ನಾಗಿರಬೇಕು. ಈ ಗಾಡೀಲಿ ನನಗೆ ಸಮಸ್ಯೆಗಳು ನೂರಾರಿವೆ, ಆದರೂ ಏನೋ ಒಂದು ಅಂದ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಒಂದು ಹಿಂದ್ಗಡೆ ಟೈರ್ ಫ್ಲ್ಯಾಟ್ ಆಗಿದೆ, ಗಾಡಿ ನನಗೆ ಪೊಸಿಷನ್ ಕರೆಕ್ಟಾಗಿಲ್ಲ,